ರಾಜ್ಯದ ಮತ್ತು ಕೇಂದ್ರದ ಬಿಜೆಪಿ ನಾಯಕರೇ, ಏನ್ ಸರ್ ಮದ್ದೂರ್ಗೋಗಿ ಪಾಕಿಸ್ತಾನನ ಬೈದ್ ಬಂದ್ರಿ ಅಲ್ವಾ ನೀವೆಲ್ಲ? ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರು ಇಂಡಿಯಾ ಪಾಕಿಸ್ತಾನ್ ವಾರ್ ನಿಲ್ಲಿಸಿದ್ದೆ ನಾನು ಅಂತ ಡೊನಾಲ್ಡ್ ಟ್ರಂಪ್ ಅವರು ಯುನೈಟೆಡ್ ನೇಷನ್ಸ್ ನ ಜನರಲ್ ಅಸೆಂಬ್ಲಿಯಲ್ಲಿ ಓಪನ್ ಆಗಿ ಹೇಳಿದ್ದಾರೆ, ಇಂಡಿಯಾ ಪಾಕಿಸ್ತಾನ್ ವಾರ್ ನಿಲ್ಲಿಸಿದ್ದೀನಿ ನಾನು, ಆ ಕಾರಣಕ್ಕೆ ನನಗೆ ನೊಬೆಲ್ ಪ್ರೈಸು ನೀವು ಕೊಡಬೇಕು ಅಂತ ಡೊನಾಲ್ಡ್ ಟ್ರಂಪ್ 193 ದೇಶಗಳ ಮುಖ್ಯಸ್ಥರ ಮುಂದೆ, ಯುನೈಟೆಡ್ ನೇಷನ್ಸ್ಗೆ 193 ದೇಶಗಳು ಮೆಂಬರ್ಸ್ ಇದ್ದಾರೆ ಸರ್. ಇನ್ 2 ಕಂಟ್ರೀಸು, ವ್ಯಾಟಿಕನ್ ಸಿಟಿ ಮತ್ತೆ ಪ್ಯಾಲಿಸ್ಟೈನು, ಇವರಿಬ್ಬರಿಗೂ ಅಬ್ಸರ್ವರ್ ಸ್ಟೇಟಸ್ ಕೊಟ್ಟಿದ್ದೀವಿ. ಅಂದ್ರೆ 193+2 ಇವೆರಡಕ್ಕೂ ಅಬ್ಸರ್ವರ್ ಸ್ಟೇಟಸ್. 193 ಕಂಟ್ರೀಸ್ ಮುಂದೆ ಇಂಡಿಯಾ ಪಾಕಿಸ್ತಾನ್ ವಾರ್ ನಿಲ್ಲಿಸಿದ್ದು ನಾನೇ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರು. ಯಾಕೆ ಬಿಜೆಪಿ ಅವರು ರಿಯಾಕ್ಟ್ ಮಾಡ್ತಿಲ್ಲ? ಡೊನಾಲ್ಡ್ ಟ್ರಂಪ್ ನಿಲ್ಲಿಸಬೇಕಾ ಸರ್ ಇಂಡಿಯಾ ಪಾಕಿಸ್ತಾನ್ ವಾರ್ನ? ಪಾಕಿಸ್ತಾನ ಉಡಾಯಿಸಿ ಅಂತ ದೇಶ ಎಲ್ಲ ನಿಮ್ ಜೊತೆ ನಿಲ್ತಾ ಇಲ್ವಾ? ನರೇಂದ್ರ ಮೋದಿ ಅವರೇ ಮತ್ತೆ ಕೇಂದ್ರದ ಬಿಜೆಪಿ ನಾಯಕರೇ, ಆಪರೇಷನ್ ಸಿಂಧೂರ್ಗೆ ಎಲ್ಲರೂ ಸಹಕಾರ ಕೊಟ್ವಲ್ಲ, ಯಾಕೆ ನಿಲ್ಸಿದ್ರಿ? 26 ಜನ ಜೀವ ಕಳ್ಕೊಂಡ್ರಲ್ಲ, ಬಹಳಷ್ಟು ಜನ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸೋಯ್ತಲ್ಲ, ಅದಕ್ಕೆ ಗೌರವ ಇಲ್ವಾ? ಬಿಜೆಪಿ ಅವರೇ, ನಿಮ್ ಕೈಯಲ್ಲಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚು ನಿಲ್ಸೋ ಯೋಗ್ಯತೆ ಇಲ್ಲ. ಇಂಡಿಯಾ ಪಾಕಿಸ್ತಾನ್ ವಾರ್ನ ಡೊನಾಲ್ಡ್ ಟ್ರಂಪ್ ನಿಲ್ಸಿದ್ರಂತೆ. ಎದೆಗಾರಿಕೆ ಎಲ್ಲೋಯ್ತು ಸರ್ ಬಿಜೆಪಿ ಅವ್ರಿಗೆ? ಧೈರ್ಯವಂತಿಕೆ ಸೂಸೈಡ್ ಮಾಡ್ಕೊಂಡು ಎಷ್ಟು ದಿನ ಆಯ್ತು ಸರ್? ಯಾವ ಧೈರ್ಯ ಇಲ್ಲ. ಡೆಲ್ಲಿಯಲ್ಲಿ ಗುಂಡಿಗಳು ಮುಚ್ಚಕ್ಕಾಗ್ತಿಲ್ಲ ಬಿಜೆಪಿ ಅವ್ರ ಕೈಯಲ್ಲಿ. ನಿಮ್ ಡೆಲ್ಲಿ PWD ಮಿನಿಸ್ಟರ್ ಮನೆ ರೋಡ್ ಅಲ್ಲಿರೋ ಗುಂಡಿ ಯಾವಾಗ ಮುಚ್ತಾರೋ ಕೇಳಕ್ ಕೇಳಿ. ಓಲ್ಡ್ ರಾಜೇಂದರ್ ನಗರ್ ಅಲ್ಲಿ ಗುಂಡಿಗಳು 106 ಇದಾವೆ, ಮುಖರ್ಜಿ ನಗರ್ ಅಲ್ಲಿ 106 ಪಾಟೋಲ್ಸ್ ಇದಾವೆ, ನೆಹರು ವಿಹಾರ್ ಅಲ್ಲಿ ಇದಾವೆ. ಈ ಎಲ್ಲಾ ಏರಿಯಾಗೂ ನಿಮ್ಮ ಡೆಲ್ಲಿ PWD ಮಿನಿಸ್ಟರ್ನ ಹೋಗ್ ಬರಕ್ ಕೇಳಿ ಸರ್. ಅಷ್ಟು ಬೇಡ ಸರ್, ಡೆಲ್ಲಿ ಮುಖ್ಯಮಂತ್ರಿ ಅವರು ಇದಾರ ಮೇಡಮ್ ಅವರು, ಅವ್ರ ಮನೆ ರಸ್ತೆ ಆ ಕಡೆ ಈ ಕಡೆ ರಸ್ತೆಗಳಲ್ಲಿ ಎಷ್ಟು ಗುಂಡಿಗಳಿದೆ ನೋಡಕ್ ಕೇಳಿ ಸರ್. ಯಾರೋ VIPs ಸೆಲೆಬ್ರಿಟೀಸ್ ಓಡಾಡೋ ರೋಡಲ್ಲಿ ಗುಂಡಿಗಳು ಮುಚ್ಚಿಬಿಟ್ಟು ಡೆಲ್ಲಿ ಇಂಟೀರಿಯರ್ ಅಲ್ಲಿ ಸಾವಿರಾರು ಗುಂಡಿಗಳು ಇವತ್ತಿಗೂ ಇದೆ. ಮಾಡೆಲ್ ಟೌನ್ ಫೇಸ್ 1, ಮಾಡೆಲ್ ಟೌನ್ ಫೇಸ್ 2, ಮಾಡೆಲ್ ಟೌನ್ ಫೇಸ್ 3, ಮುಖರ್ಜಿ ನಗರ್, ನೆಹರು ವಿಹಾರ್, ಓಲ್ಡ್ ರಾಜೇಂದರ್ ನಗರ್, ಕರೋಲ್ ಬಾಗ್, ಇಲ್ಲೆಲ್ಲ ಸಾವಿರಾರು ಗುಂಡಿಗಳು. ಯಾವಾಗ ಮುಚ್ತೀರಾ ಸರ್? ಬಿಜೆಪಿ ಸರ್ಕಾರ ಇರೋದು ಕೇಂದ್ರದಲ್ಲಿ ಬಿಜೆಪಿ, ಡೆಲ್ಲಿಯಲ್ಲಿ ಬಿಜೆಪಿ. ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ. ಅವ್ರು ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳು ನಾವು ಗುಂಡಿ ಮುಚ್ಚೋ ಅಭಿಯಾನ ಸ್ಟಾರ್ಟ್ ಮಾಡಿದೀವಿ ಅಂತ ಹೇಳಿದ್ರೆ ಇಶ್ಯೂ ರೈಸ್ ಮಾಡ್ತಾರೆ. ನಾನು ಮಗದೊಮ್ಮೆ ಕೇಳಕ್ ಇಷ್ಟಪಡ್ತೀನಿ, ಡೊನಾಲ್ಡ್ ಟ್ರಂಪ್ ಹೇಳಿರೋ ಸ್ಟೇಟ್ಮೆಂಟ್ಗೆ ರೀಪ್ಲೇ ಕೊಡೋ ತಾಕತ್ತು ಕೇಂದ್ರದ ಬಿಜೆಪಿ ನಾಯಕರಿಗಿದೆಯಾ? ಇಂಡಿಯಾ ಪಾಕಿಸ್ತಾನ್ ವಾರ್ ನಿಲ್ಸಿದ್ ಯಾರು? ಡೊನಾಲ್ಡ್ ಟ್ರಂಪ್ ನಿಲ್ಸಿದ್ದಾರೆ ಅಂತ ಓಪನ್ ಆಗಿ ಹೇಳಿದ್ದಾರೆ. ದಮ್ಮಿದ್ರೆ ಕೌಂಟರ್ ಮಾಡಕ್ ಹೇಳಿ ಬಿಜೆಪಿ ಅವ್ರನ್ನ.